ಜೀವನ ಪೂರ್ತಿ ಈ ಮಾತುಗಳು ಇಟ್ಕೊಂಡ್ರಿ ಅಂದ್ರೆ ಇನ್ನ ನಿಮಗೆ ತಿರುಗಿಲ್ಲ. ಆಮೆನ್, ಹಲ್ಲೆಲೂಯಾ. ಶ್ರೇಷ್ಠವಾದ ಮಾತುಗಳು ದೇವ್ರು ನಮ್ಮ ಹತ್ರ ಮಾತಾಡ್ಬೇಕಂತ ಆಸೆ ಪಡ್ತದ. ಓದ್ರಿ ಇರ್ಮಿಯ ಗ್ರಂಥವು 7ನೇ ಅಧ್ಯಾಯ 25ನೇ ವಚನ. ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮನೆಯಲಿಲ್ಲ, ತಮ್ಮ ಪಿತೃಗಳಿಗಿಂತ ಕೆಟ್ಟವರಾಗಿ ನಡೆದರು. ದೇವರು ಇಸ್ರಾಯೇಲ್ ಪ್ರಜೆಗಳ ಹತ್ರ ತನ್ನ ಮಾತುಗಳು ತಿಳಿಸ್ಬೇಕಂತ ಹೇಳಿ ಪ್ರವಕ್ತಗಳು ಕಳಿಸ್ತಾರ. ಇವ್ರು ಏನ್ ಮಾಡ್ತಾರ, ಆ ಮಾತನ್ನ ಅವರು ಕಿವಿಗೊಡವಲ್ರು, ಕೇಳವಲ್ರಂತ, ಗ್ರಹಿಸವಲ್ರಂತ. ಎದಕ್ಕೆ ಇವ್ರು ಗ್ರಹಿಸವಲ್ರು, ಎದಕ್ಕೆ ಇವ್ರು ಕೇಳವಲ್ರು? ಅಷ್ಟು ಸ್ಪಷ್ಟವಾಗಿ ದೇವರು ಕಳಿಸಿ ಹೇಳಿಸ್ತಿದ್ರೆ ಇವ್ರಿಗೆ ಎದಕ್ಕೆ ಅರ್ಥ ಆಗವಲ್ದು? ಏನದಕ್ಕೆ ಕಾರಣ? ಇವಾಗ ನಾವು ಕೂಡ ಅನೇಕರಿಗೆ ಸ್ವಾರ್ಥ ಹೇಳ್ತೀವಿ. ಅಯ್ಯ ನೀನ್ ಪಾಪದಲ್ಲೇ ಇದ್ರೆ ನೀನ್ ನರ್ಕಕ್ಕೆ ಹೋಗ್ತೀವಿ, ನೀನ್ ಪಾಪಲ್ಲಿದೆ, ನಿನ್ನ ಪಾಪ ಬಂಧಕಲ್ಲಿದೆ, ನೀನು ಹೊರಗೆ ಬರ್ಬೇಕಂದ್ರೆ ಕ್ರಿಸ್ತ ರಕ್ತಲ್ಲಿದೆ, ನೀನು ತೊಳೆಯಲ್ಪಡಬೇಕು, ತೊಳೆಯಲ್ಪಟ್ರೇನೆ ನೀನ್ ರಕ್ಷಣೆ, ಇಲ್ಲಾಂದ್ರೆಗಿನ ನಿನ್ನ ಆತ್ಮ ನರ್ಕಕ್ಕೆ ಹೋಗ್ತದಪ್ಪ. ಫಸ್ಟ್ ನೀನ್ ಪಾಪ ಬಂಧಕಲ್ಲಿದೆ, ನೀನು ಹೊರಗೆ ಬರಬೇಕು. ಈ ಪ್ರಪಂಚದಲ್ಲಿ ನೀನು ಹೊರಗೆ ತರೋರು ಯಾರಿಲ್ಲ, ಕ್ರಿಸ್ತ ರಕ್ತನೇ ನೀನು ಹೊರಗೆ ತರೋದು. ನೀನ್ ಎಷ್ಟು ನಂಬ್ಕೊಂಡ್ರೆ ನಿನ್ ನಿತ್ಯ ಜೀವ, ಆತೇ ಮಾರ್ಗ ಅಂತ ನಾವು ಎಷ್ಟೇನ ಹೇಳ್ತಿದ್ವಲ್ಲ, ಅವನಿಗೆ ಅದು ಅರ್ಥ ಆಗೋದಿಲ್ಲ. ಎದಕ್ಕೆ ಅರ್ಥ ಆಗೋಲ್ದು? ಇಷ್ಟು ಸ್ಪಷ್ಟವಾಗಿ ದೇವ್ರು ತಿಳಿಸ್ತಿದ್ರು ಎದಕ್ಕೆ ಅರ್ಥ ಆಗೋಲ್ದು? ಇಸ್ರಾಯೇಲ್ ಪ್ರಜೆಗಳು ಅದೇ ಅರ್ಥ ಆಗೋಲ್ದು. ದೇವ್ರು ತಿಳಿಸ್ತಾನ ಕಳಿಸಿ, ಆದ್ರೆ ಇವ್ರಿಗೆ ಏನ್ ಮಾಡವಲ್ರು, ಇವರು ಕಿವಿ ಕೊಡವಲ್ರು ಅಂತ. ಮೇನ್ ಪ್ರಾಬ್ಲಮ್ ಏನ್ ಹೇಳು? ಹೇಳೋದನ್ನ ಅರ್ಥ ಮಾಡ್ಕೊಳಕ ಆ ಗ್ರಹಿಸುವಂತ ಮನಸ್ಸು, ಆ ಮನೋನೇತ್ರಗಳು ಬೆಳಗಿಲ್ಲ ಅಂದ್ರೆ ಏನಾಗ್ತದೆ? ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾವೆಷ್ಟೇ ಸತ್ಯ ಹೇಳಲಿ, ನಾವೆಷ್ಟೇ ಸತ್ಯ ಬೋಧಿಸ್ಲಿ, ಅವ್ರಿಗೆ ಎದಕ್ಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅವ್ರ ಮನೋನೇತ್ರ ಮುಚ್ಕೊಂಡು ಹೋಗ್ಯವ. ಅವ್ರು ಗ್ರಹಿಸಕ ಅವ್ರಿಗೆ ಆ ಮನಸ್ಸಿಲ್ಲ. ನಾವೇನು ಹೇಳಿದ್ರು ಕೂಡ ಅದು ಅವ್ರಿಗೆ ಅರ್ಥ ಆಗ್ಬಾರ್ದು. ಎದಕ್ಕೆ ಅರ್ಥ ಆಗ್ಬೋದು ಅಂದ್ರೆ ಆ ದೇವ್ರನ್ನ ಯಾರು ಹುಡುಕ್ಬೇಕು ಅನ್ಕೊಂತಾರ, ದೇವ್ರಿಗೆ ಯಾರಿಗೆ ಸನ್ನಿಹಿತರಾಗಿ ಇರ್ಬೇಕು ಅನ್ಕೊಂತಾರ, ಆ ಮಾತುಗಳು ಅವ್ರಿಗೆ ಅರ್ಥ ಆಗ್ತಾವ. ನನ್ನ ಮಕ್ಕಳೇ ನನ್ನ ಸ್ವರವನ್ನು ಕೇಳ್ತಾರ ಅಂತ ಹೇಳ್ತಾನೆ. ಆತಗ ಸನ್ನಿಹಿತರಾಗಿ ಆತನ ಹುಡುಕುವಂತವ್ರಿಗೆ ಆತ ಸಿಗ್ತಾನ. ನನ್ನ ಹುಡುಕೋರಿಗೆ ನಾನು ಸಿಗ್ತೀನಿ ಅಂತ ಹೇಳ. ನಾವೆಷ್ಟು ಆತಕ್ಕೆ ಸನ್ನಿಹಿತರಾಗಿರ್ತೀವೋ, ಎಷ್ಟು ನಾವು ಆತಗೆ ಬೇಕು ಅನ್ಕೊಂತೀವೋ, ಎಷ್ಟು ಆತನ ಬಗ್ಗೆ ನಾವು ತಿಳ್ಕೊಬೇಕು ಅನ್ಕೊಂತೀವೋ, ಅವಾಗೇ ಆ ಮಾತುಗಳು ನಮಗೆ ಅರ್ಥ ಆಗ್ತವೆ. ನಾವೆಷ್ಟು ಈಗ ನೋಡ್ರಿ, ನಾವು ಸಣ್ಣವರಿದ್ದಾಗಿದ್ದ ನಮ್ಮ ತಂದೆ ತಾಯಿಗಳ ಹತ್ರ ಬೆಳೆದಿರ್ತೀವಿ. ತಂದೆ ತಾಯಿ ವಾಯ್ಸ್ ಏನಂದ್ರೆ ನಿಮಗೆ ಗೊತ್ತಾ ಇಲ್ಲ. ನೀವು ಇಲ್ಲಿ ಇರ್ತೀವಿ, ಹೊರಗೆ ಯಾರಾದ್ರೂ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಮಾತಾಡ್ತಾರ ಅನ್ಕೋ, ಇವ ನಿಮ್ಮಪ್ಪ ಮಾತಾಡ್ತಾ ಇಲ್ಲ ಅನ್ಕೋ, ನಿಮ್ಮ ಅಪ್ಪನ ವಾಯ್ಸ್ ನಿನ್ ಕೇಳ್ತೇ ಇಲ್ಲ, ಅಲ್ಲಿ ಯಾರೇ ಮಾತಾಡ್ತಿರ್ಲಿ, ನಮ್ಮಪ್ಪನ ವಾಯ್ಸ್ ಕೇಳ್ಸಕ್ಕಾಗುತ್ತೆ. ಎದಕ್ಕ? ಹೆಂಗ್ ಕಂಡಿಡ್ತೀನಿ, ನೀನ್ ಹೆಂಗ್ ಫೈಂಡ್ ಔಟ್ ಮಾಡ್ತಿ? ನೀನ್ ಚಿಕ್ಕವಳಿಂದಾಗಿದ್ದ ನೀನು ಆ ಸ್ವರ ಕೇಳಿರ್ತಿ, ಕೇಳಿ 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 ನಿನ್ ಏನಾಗಿರ್ತದ, ಅದು ಮೈಂಡ್ನಾಗ ಫಿಕ್ಸ್ ಆಗ್ಬಿಟ್ಟಿರ್ತದ. ಅದೇ ನಿಮ್ಮಪ್ಪ ಮಾತಾಡಿದ್ ನನಗೆ ಅರ್ಥ ಆಗೋದಿಲ್ಲ, ಆ ವಾಯ್ಸ್ ನನಗೆ ಗೊತ್ತಿಲ್ಲ, ನಾನ್ ಫೈಂಡ್ ಔಟ್ ಮಾಡಕ್ ಆಗೋದಿಲ್ಲ. ನೀನ್ ಫೈಂಡ್ ಔಟ್ ಮಾಡ್ತೀವಿ. ಎಲ್ಲಿ ಫೈಂಡ್ ಔಟ್ ಮಾಡ್ತಿದ್ರೆ ನಿನಗೆ ಅದು ಗೊತ್ತು ಇಲ್ಲ. ಒಂದು 10-20 ಜನ ಅದಾರ ಅನ್ಕೋ, 10-20 ಜನ ವಾಯ್ಸ್ನಾಗ ಕೂಡ ನಿಮ್ಮಪ್ಪನ ವಾಯ್ಸ್ ಆದಂತ ಕೂಡ ನೀನ್ ಫೈಂಡ್ ಔಟ್ ಮಾಡ್ತೀವಿ. ಹೌದಾ ಇಲ್ಲ? ಒಬ್ಬರೇ ಅಲ್ಲ, ಒಂದು 10-20 ಜನ ಇದ್ದು ಕೂಡ 10-20 ಜನಗಳು ವಾಯ್ಸ್ ಬಂದ್ರೆ ಅಪ್ಪನ ವಾಯ್ಸ್ ಏನೋ ಬರ್ತಿದ್ದಂಗೆ ಅಪ್ಪಿದ್ದಂಗೆ ಅದ್ರಾಗ. ಇಲ್ಲ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದು ಮಾತಾಡ್ಸಿರಂದ್ರೆ ಇದು ನಿಮ್ಮ ಅಪ್ಪನ ಅಂದ್ರೆ ಅಲ್ಲ, ಇದು ನಿಮ್ಮ ಅಪ್ಪನ ಅಂದ್ರೆ ಅಲ್ಲ, ಇದು ನಿಮ್ಮಪ್ಪ ನಾವಪ್ಪ. ಹೆಂಗ ಆ ವಾಯ್ಸ್ ನಮಗೆ ಗೊತ್ತು. ಹಂಗ ನಾವು ದೇವ್ರಿಗೆ ಎಷ್ಟು ಸನ್ನಿಹಿತರಾಗ್ತೀವೋ ಆ ಮಾತುಗಳು ನಾವು ಗ್ರಹಿಸ್ಕೊಂತೀವಿ. ಅದು ನಮ್ಗೆ ಗೊತ್ತಾಗ್ತದೆ, ದೇವ್ರು ನಮ್ಮ ಹತ್ರ ಮಾತಾಡ್ತಾನ ಅಂತೇಳಿ. ಎಲ್ಲರೂ ಏನಂತಾರೆ ಹೇಳು? ದೇವ್ರು ನನ್ನ ಹತ್ರ ಮಾತಾಡ್ದ. ಹೆಂಗ್ ಮಾತಾಡ್ದ? ನಮಗೂ ಆಸೆ ಇರ್ತದೆ, ನಮ್ಮ ಹತ್ರ ದೇವ್ರು ಮಾತಾಡ್ಬೇಕಲ್ಲ. ಅಂದ್ರೆ ನಾನು ಕೂಡ ದೇವ್ರ ಮಾತು ಕೇಳ್ಬೇಕಲ್ಲ, ನಾನು ಕೂಡ ದೇವ್ರು ಆ ಮಾತುಗಳು ಅನುಭವಿಸ್ಬೇಕಲ್ಲ. ಇವ್ರೇನೋ ದೇವ್ರ ಮಾತಾಡ್ತಾನಂತ ಹೇಳ್ತಾರ, ಮತ್ತ ಆ ಅನುಭವ ನನಗೆದಕ್ಕಿಲ್ಲ? ನಾವು ಕೂಡ ದೇವ್ರ ಹತ್ರ ಮಾತಾಡ್ಬೇಕಲ್ಲ. ಎಲ್ಲರಿಗೂ ಅದು ಇರ್ತದೆ. ನಾನು ಕೂಡ ಹೇಳ್ತಿರ್ತೀನಿ, ದೇವ್ರ ನನ್ನ ಹತ್ರ ಮಾತಾಡ್ದ. ಹೆಂಗ ಹೇಳ್ತೀವಿ ಆ ಮಾತು? ಆ ಸ್ಪಷ್ಟತೆ ನಮ್ಗೆ ಹೆಂಗ್ ಬರ್ತದೆ? ಆ ಒಂದು ಸಾವಾಸದಲ್ಲಿ ಇದ್ದಾಗ ಇವಾಗ ಇನ್ನೊಬ್ರಿಗೆ ಅದು ಆಸೆ ಇರ್ತದೆ, ಮಾತಾಡ್ಬೇಕು, ನಮಗ್ ಕೂಡ ದೇವ್ರ ನನ್ನ ಹತ್ರ ಮಾತಾಡ್ಬೇಕು, ನಾನು ಕೂಡ ಅನುಭವ ಹೊಂದ್ಕೋಬೇಕಂತೇಳಿ. ಬಟ್ ಅದಕ್ಕೆ ಮೇನ್ ಫೇಲ್ಯೂರ್ ಏನಂದ್ರೆ ಅದನ್ನ ಏನ್ ಮಾತಾಡ್ತಾನ ದೇವ್ರು ನಮ್ಗೆ ಅರ್ಥ ಮಾಡ್ಕೊಳಷ್ಟು ಆ ವಿವೇಚನೆ ಇರೋದಿಲ್ಲ. ಎದಕ್ಕೆ ಆ ವಿವೇಚನೆ ಇರೋದಿಲ್ಲ? ದೇವ್ರು ಹೆಂಗ್ ಮಾತಾಡ್ತಾನ, ಯಾವ ವಿಧದಲ್ಲಿ ದೇವ್ರು ಮಾತಾಡ್ತಾನ,
ಆ ಮಾತಾಡ್ತಿರುವಾಗ ಇದು ದೇವರೇ ನನ್ನ ಹತ್ರ ಮಾತಾಡ್ತಾನ ಅಂತೇಳಿ ನಾವ್ ಹೆಂಗ್ ತಿಳ್ಕೊಬೇಕು, ಅದನ್ನ ಇವತ್ತು ನಾವು ಧ್ಯಾನ ಮಾಡೋಣ. ಆಮೇಲೆ ಇದನ್ನ ನೀವು ತಿಳ್ಕೊಂಡಿರ ಅನ್ಕೋ, ಜೀವನ ಪೂರ್ತಿ ನಿಮ್ ಜೀವಿತ ಧನ್ಯ. ಯಾಕಂದ್ರೆ ನೀವು ಅದನ್ನ ಗ್ರಹಿಸ್ತೀರಿ, ಇದು ದೇವ್ರ ಮಾತಾ ಇಲ್ಲ, ಇದು ದೇವ್ರ ಮಾತಲ್ಲ, ಇದು ನನ್ನ ಹತ್ರ ದೇವ್ರು ಮಾತಾಡ್ತಾನ ಇಲ್ಲ ದೇವ್ರು ಮಾತಾಡ್ತಿಲ್ಲನ, ಇದ್ರಿಗೆ ನನಗೆ ನಾನು ಊಹೆ ಆಗಿ ನಾನು ಅನ್ಕಂತಿದ್ದೀನ. ಇದು ನಮಗೆ ಎರಡು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ಬೇಕಂದ್ರೆ, ಮೊದಲನೇದಾಗಿ ದೇವ್ರು ನಮ್ಮ ಹತ್ರ ಯಾವ ರೀತಿಯಾಗಿ ಮಾತಾಡ್ತಾನ. ಎಜ್ರಾ ಗ್ರಂಥವು 1ನೇ ಅಧ್ಯಾಯ 1ನೇ ವಚನ. ಪರಾಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ಏನ್ ಮಾಡನಂತೆ ದೇವರು? ಪಾರಾಸಿನ ರಾಜನಾದ ಕೊರೇಶನ ಮನಸ್ಸನ್ನು ಪ್ರೇರೇಪಿಸಿದರಿಂದ. ಇವರು ಪಾರಸಿಕ ರಾಜಿತ, ಪಾರಸಿಕ ರಾಜ ಹತ್ರ ದೇವ್ರು ಮಾತಾಡ್ಯಾನ. ಹೆಂಗ್ ಮಾತಾಡ್ಯಾನ? ತನ್ನ ಮನಸ್ಸಲ್ಲಿ ಪ್ರೇರೇಪಿಸ್ಯಾನಂತ. ಏನಂತ ಪ್ರೇರೇಪಿಸ್ಯಾನ? ನೀನು ಈ ಒಂದು ಇಸ್ರಾಯೇಲ್ ಜನಗಳೆಲ್ಲ ನೀನು ಕಳಿಸ್ಬಿಡು, ತಮ್ಮ ದೇಶಕ್ಕೆ ಕಳಿಸ್ಬಿಡು, ಕಳಿಸಿ ಅವ್ರ ಮಂದಿರ ಕಟ್ಕೊಳಕ ನೀನು ಅವ್ರಿಗೆ ಸಹಾಯ ಮಾಡು, ಅವ್ರು ಹೋಗಿ ಅಲ್ಲಿ ನಿವಾಸಿಸ್ಬೇಕು. ಇಷ್ಟು ವರ್ಷ ಇವರು ಬಾನಿಸರಾಗದಾರ, ಇವಾಗ ನೀನು ಇವರೆಲ್ಲರನ್ನ ಕಳಿಸಿ ಇವ್ರಿಗೆ ಅಲ್ಲಿ ಹೋದ್ಮೇಲೆ ಮಂದಿರ ಕಟ್ಟಕ ನೀನು ಅವ್ರಿಗೆ ಏನೇನ್ ಬೇಕೋ ಸಹಾಯಗಳು ಉಪಕರಣಗಳು ಎಲ್ಲ ನೀನು ಅವ್ರಿಗೆ ಕೊಟ್ಟು ಕಳ್ಸಂತ ಹೇಳ್ತಾರೆ. ಈ ಮಾತು ಹೆಂಗ್ ತಿಳಿಸೋಣ, ಹೆಂಗ್ ಹೇಳೋಣ ಅಂದ್ರೆ ಮನಸ್ಸಿನಲ್ಲಿ ಪ್ರೇರೇಪಿಸಿ ಹೇಳೋಣಂತ. ಅಂದ್ರೆ ಮೊದಲನೇದಾಗಿ ದೇವರು ನಮ್ಮ ಹತ್ರ ಹೆಂಗ್ ಮಾತಾಡ್ತಾನ? ನಮ್ಮ ಮನಸ್ಸಿನಲ್ಲಿ ಪ್ರೇರೇಪಣೆಯಲ್ಲಿದ್ದ ದೇವ್ರು ನಮ್ಮ ಹತ್ರ ಮಾತಾಡ್ತಾನ. ಹೆಂಗ ನಾವು ತಿಳ್ಕೋಬೇಕು? ನಾನಾ ರಕವಾಗಿ ನಮಗೆ ಪ್ರೇರೇಪಣೆಗಳು ಬರ್ತಿರ್ತಾವ, ನಾನಾ ರಕವಾಗಿ ನಮಗೆ ಆಲೋಚನೆಗಳು ಬರ್ತಿರ್ತಾವ. ಅದು ದೇವ್ರ ಆಲೋಚನೆ ಅಂತ ನಾವು ಹೆಂಗ್ ಗ್ರಹಿಸ್ಬೇಕು? ದೇವ್ರ ನಮ್ಮ ಹತ್ರ ಮಾತಾಡ್ತಾನಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಆ ಪ್ರೇರೇಪಣೆ ಎಂತದ ಅನ್ನೋದು ನಾವು ವಾಕ್ಯ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕು. ಈ ನನಗೆ ಬರ್ತಿರೋ ಪ್ರೇರೇಪಣೆ ಇದು ದೇವ್ರ ಚಿತ್ತಾನುಸಾರದ್ದ, ಇದಕ್ಕೆ ವಾಕ್ಯ ಒಪ್ಪುತ್ತ, ನನಗೆ ಆಲೋಚನೆ ಬರ್ತಿರೋದು ದೇವ್ರು ಒಪ್ಪುತ್ತಾನ, ದೇವ್ರ ವಾಕ್ಯ ಒಪ್ಪುತ್ತ, ಅದಕ್ಕೆ ನಾವು ಕಂಪೇರ್ ಮಾಡ್ಕೋಬೇಕು. ಅದು ಯಾವ್ದೇನೋ ವಚನ ಅದಕ್ಕೆ ಖಂಡಿಸತ್ತಂದ್ರೆ ಇದು ನನಗೆ ದೇವ್ರು ಕೊಟ್ಟಿರೋ ಆಲೋಚನೆ ಅಲ್ಲ, ಇದು ಸಾತಾನು ಕೊಟ್ಟಿರೋ ಆಲೋಚನೆ ಅಂತೇಳಿ ಅದನ್ನ ತೆಗೆದು ಬಿಡ್ಬೋದು. ಯಾಕಂದ್ರೆ ಈ ಆಲೋಚನೆ ಬರ್ತಿರ್ತಾವಲ್ಲ, ಬರ್ತಿರೋ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಂತಿರುವಾಗ ದೇವ ಈ ಆಲೋಚನೆ ಎದಕ್ಕೋ ಬರಕತ್ತೀನಿ, ಈ ಆಲೋಚನೆ ಎದಕ್ಕೋ ಬರಕತ್ತೆ ಅಂತೇಳಿ ನಾವು ಕೇಳ್ತಿರುವಾಗ ಅದನ್ನ ಕೇಳ್ತಾ 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 ಇದ್ದಾಗ ಅದು ಆಟೋಮೆಟಿಕ್ ಆಗಿ ಅದು ದೇವ್ರ ಚಿತ್ತ ಇಲ್ಲ ಅಂದ್ರೆ ಅದು ನೀನ್ ಮರ್ತೋಗ್ ಮಾಡ್ಬಿಡ್ತಾನೆ ದೇವ್ರು. ಮೆಲ್ಮೆಲ್ಲಂಗ್ ಅದು ಮರಗಾಗ್ಬಿಡ್ತದೆ ದೇವ್ರ ಆಲೋಚನೆ ಅಲ್ಲ ಅಂದ್ರೆ. ಅದೇ ದೇವ್ರ ಆಲೋಚನೆ ಆದ್ರೆ ಅದನ್ನ ಹಂಗೆ ಬಲಪಡಿಸ್ತಿರ್ತಾನ. ಅದು ವಾಕ್ಯಾನುಸಾರವಾಗಿ ನಾವು ನೋಡ್ಕೊಂಡು ಇದು ದೇವ್ರ ಆಲೋಚನೆ, ಇದು ನಾನು ಹೇಳ್ತಿರೋದು ದೇವ್ರ ಚಿತ್ತಾನುಸಾರದ್ದ ಅಲ್ಲ ಅಂತೇಳಿ ತಿಳ್ಕೊಂಡು, ಇದು ದೇವ್ರ ಆಲೋಚನೆ ಏನಿದೆ ದೇವ್ರ ಚಿತ್ತಾನುಸಾರದ ಅಂತೇಳಿ ಅವಾಗ ನಾವು ಅದನ್ನ ಏನ್ ಮಾಡ್ಬೇಕು? ಇಟ್ಕೊಂಡು ಮುಂದೆ ನಡಿಬೇಕು. ಭಾರಿ ಕುಯ್ತಿಲಿದ ಅಪವಾದಿಗಳು ಹೊಡಿತಿರ್ತಾನ, ನಮ್ಮನ್ನ ಪ್ರೇರೇಪಿಸ್ತಿರ್ತಾನ. ವಿಗ್ರಹಾರಾಧನೆ ಮಾಡಬಾರ್ದು ಅಂತೇಳಿ ವಾಕ್ಯ ಹೇಳ್ತದೆ. ಏನಾಗ್ತೈತೆ ಹೇಳು? ಅವ್ರ ವಿಗ್ರಹಾರಾಧನೆ ಮಾಡ್ತಾರ, ನಾವು ಏನ್ ಮಾಡೋದಿಲ್ಲಲ್ಲ. ಆ ಒಂದು ವಿಗ್ರಹಾರಾಧನೆ ಹೋಗಿದ್ರೆ ನಮ್ಗೆ ಏನಾಗ್ತದೆ? ಆ ವಿಗ್ರಹಾರಾಧನೆ ತಿಂದ್ರೆ ನಮ್ಗೆ ಏನಾಗ್ತದೆ? ಅವ್ರು ಮಾಡಿರೋದು ನಾವೇನು ಪೂಜೆ ಮಾಡೋದಿಲ್ಲ, ನಾವೇನು ಕೈ ಮುಗೋದಿಲ್ಲಲ್ಲ. ಈ ರೀತಿ ಕೂಡ ಪ್ರೇರೇಪಣೆಗಳು ಬರ್ತಿರ್ತಾವ. ನಾನೇನ್ ಪೂಜೆ ಮಾಡ್ತಿಲ್ಲ, ನಾನ್ ಮನಸ್ಸಿನಾಗ ಏನೋ ಅದನ್ನ ಆರಾಧನೆ ಮಾಡ್ತಿಲ್ಲ, ಅವ್ರೇನೋ ಪೂಜೆ ಮಾಡ್ಕಂತ ಅವ್ರೇನೋ ಮಾಡ್ಯಾರ, ಅವ್ರು ಕರೆದಾರ, ನಾನು ಓದ್ತೀನಿ. ಇದು ಯಾರು ಆಲೋಚನೆ ಹೇಳ? ಎದಕ್ಕ ಇದು ವಚನ ಏನ್ ಖಂಡಿಸಕತ್ತೆ? ನೀನ್ ವಿಗ್ರಹಾರಾಧನೆಗೆ ನೀನು ದೂರವಾಗಿರ ಅಂತ ಹೇಳಾಗತ್ತೆ. ಇಲ್ಲ ಬಿಡು, ಏನಾಗೋದಿಲ್ಲ ಅಂತ ಹೇಳೋದು ಯಾರು? ಹಂಗ ಗ್ರಹಿಸ್ಬೇಕು. ಪ್ರೇರೇಪಣೆ 2 ರೀತಿ ಬರ್ತಿರ್ತಾವ. ಆ ಪ್ರೇರೇಪಣೆ ಯಾವ್ದು ಅಂತೇಳಿ ನಾವು ವಾಕ್ಯನ ನಾವು ಆಧಾರ ಮಾಡಿಕೊಂಡು ಅದನ್ನ ಡಿಸೈಡ್ ಮಾಡ್ಕೋಬೇಕು. ಆ ರೀತಿ ನಡೆಯುವಂತವ್ರಾಗಿರ್ಬೋದು. ಇದು ಭಾರಿ ಪ್ರಾಮುಖ್ಯವಾದ. ಯಾಕಂದ್ರೆ ಇದು ನಾವು ತಿಳ್ಕೊಂಡಿವ್ ಅನ್ಕೋ, ಮನಸ್ಸಿನಾಗ ಬರ್ತಿರುವಾಗ ಯಾರ ಪ್ರೇರೇಪಣೆ ಇದು, ದೇವ್ರು ನನಗೆ ಏನ್ ತಿಳಿಸ್ತದನ, ಏನ್ ಹೇಳ್ಬೇಕು ಅನ್ಕಂತಾನ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವಾಗ ಅದನ್ನ ಹಿಡ್ಕೊಂಡು ನಾವು ಹೋಗಿ ಬಂದ್ರೆ ನಮ್ಮ ಜೀವಿತಗಳು ಸಫಲ ಆಗ್ತವೆ, ನಾವು ಮಾಡೋ ಕೆಲಸಗಳೆಲ್ಲವೂ ಸಕ್ಸಸ್ ಆಗ್ತಾವ. ಯಾಕಂದ್ರೆ ದೇವ್ರ ನನ್ನ ಹತ್ರ ಮಾತಾಡ್ದ ಅಂತ ಹೆಂಗ್ ಹೇಳ್ತಾರೆ ಅಂದ್ರೆ, ಆ ಅನುಭವದಲ್ಲಿ ಅವರು ಪ್ರಯಾಣ ಮಾಡ್ತಿರ್ತಾರ, ಆ ಸನ್ನಿಹಿತವಾಗಿ ಇರ್ತಾರ. ತಂದೆನ ಮಾತನ್ನ ಹೆಂಗ ಗ್ರಹಿಸ್ತಾರೋ ಹಂಗ ದೇವ್ರಿಗೆ ಸನ್ನಿಹಿತರಾಗಿ ನಡೀತಿರೋ ಅಂತ ಅನುಭವ ಇದ್ದವ್ರಿಗೆ ಏನಾಗ್ತದಂದ್ರೆ ಅದು ಗ್ರಹಿಸ್ತಾರ. ಇದು ನಾನು ದೇವ್ರು ಹೇಳ್ತಾನ ಇಲ್ಲ ಅಪವಾದಿ ಮಾತು ಹೇಳ್ತಾನ, ವಾಕ್ಯ ಏನ್ ಹೇಳಕತ್ತತೆ, ಈ ಪ್ರೇರೇಪಣೆ ನನಗೇನ್ ಬರಕತ್ತಿದ್ ವಾಕ್ಯಾನುಸಾರದ ಐತಾ ಅಂತೇಳಿ ಗ್ರಹಿಸಿ ಇದು ದೇವರೇ ನನ್ನ ಹತ್ರ ಮಾತಾಡ್ತಾನ ಅಂತೇಳಿ ಸ್ಪಷ್ಟತೆಗೆ ನಮಗ್ ಗೊತ್ತಾಗುತ್ತೆ. ಇನ್ನೊಂದು ಹೆಂಗ ಮಾತಾಡ್ತಾನ ಅಂತ ಹೇಳಿದ್ರೆ ಪರಿಸ್ಥಿತಿಗಳಿಂದ ಮಾತಾಡ್ತಾನ.
ಹೆಂಗ ಪರಿಸ್ಥಿತಿಗಳಿಂದ ಮಾತಾಡೋದು. ಅಂದ್ರೆ ಹೆಂಗ ಇವ ನಮ್ಮ ಸಿಚುವೇಶನ್ ಕುಟುಂಬದಲ್ಲಿ ಏನ್ ನಡೀತಿರ್ತದಲ್ಲ, ಆ ಪರಿಸ್ಥಿತಿಗಳಾಗ ಆಗೋವಂತ ಸಿಚುವೇಶನ್ ಗಂದರಗೋಳಿದ್ದ ನಮ್ಮ ಹತ್ರ ಮಾತಾಡ್ತಾನೆ, ದೇವರ ನನ್ನ ಹತ್ರ ಮಾತಾಡ್ತಾನೆ. ಹೆಂಗಂದ್ರೆ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ನೋಡ್ರಿ, ಯೋನ ಅದಾನ. ಯೋನ ಎಕ್ಸಾಂಪಲ್ ಕರೆಕ್ಟ್ ಇರ್ತದೆ. ಯೋನ ಏನ್ ಮಾಡ್ತಾನ, ನಿನಿವೆ ಪಟ್ಟಣಾಗ ಹೋಗಂತ ಹೇಳಿದ್ರೆ ತರ್ಸಿಸ್ಗೆ ಹೋಗ್ತಿರ್ತಾನ. ತರ್ಸಿಸ್ಗೆ ಹೋಗ್ತಿರುವಾಗ ದೇವ್ರ ಏನಂತ ಹೇಳ್ತೀನಿ, ನಿನಿವೆ ಪಟ್ಟಣ ಹೋಗಪ್ಪ, ಅಲ್ಲಿ ಹೋಗಿ ಸುವಾರ್ತೆ ಸಾರು, ಅಲ್ಲಿ ಅನ್ಯರು ಅದಾರ, ಅವ್ರ ರಕ್ಷಣೆದಲ್ಲಿ ಬರ್ಬೇಕಂತ ಹೇಳಿದ್ರೆ ನಾನು ಎದಕ್ಕೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಈ ಯೋನ ಏನ್ ಮಾಡ್ತಾನ, ತರ್ಸಿಸಿಗೆ ಎಕ್ಕು ಬಿಡ್ತಾನ ಹಡಗನ. ತರ್ಸಿಸ್ಗೆ ಹೋಗ್ತಿರ್ತಾನ. ಹೋಗ್ತಿರೋದು ಏನಾಗ್ತಲ್ಲಿ, ತುಫಾನ್ ಎದ್ದಾಳ್ತು. ತುಫಾನ್ ಭಯಂಕರವಾದ ತುಫಾನ್ ಎದ್ದಾಳ್ತು. ಇನ್ನೇನು ಅವ್ರು ಹಡಗಲಿದ್ದ ಬೀಳ್ತಾರೇನೋ ಅನ್ನೋಂದು ಸಂದರ್ಭ ಬರ್ತದೆ. ಅವಾಗ ಅವರೆಲ್ಲರೂ ಅನ್ಕೊಂತಾರೆ, ಅದೇ ಏನಾಗತ್ತಿದ್ದು, ನಾವು ಬಿದ್ದೋತದ್ದು ಏನಾಗತ್ತೆ ಅಂತ. ಅವಾಗ ಯೋನ ಮಕ್ಕಂಡಿರ್ತಾನೆ, ಎದ್ದಾಳ್ತಾರೆ, ಏನಪ್ಪಾ ನೋಡಿ ಹಿಂಗ ಆಗತ್ತೆ, ಏನಿದೆ ಅಂತೇಳಿ. ಅವಾಗ ಯೋನಾಗ ಅರ್ಥ ಆಗುತ್ತೆ, ಪರಿಸ್ಥಿತಿಗಳು ನೋಡಿ ಅರ್ಥ ಮಾಡ್ಕೊಂತಾನೆ. ಏನ್ ಹೇಳ, ಇದು ದೇವರೇ ಮಾಡಿರೋದು. ಯಾಕಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಾಗಿರೋನು, ನಾನ್ ದೇವ್ರ ಮಾತಿನ ಬಿಟ್ಟು ನಾನು ಈ ಕಡೆ ಪ್ರಯಾಣ ಆಗ್ತೇನೆ, కాబట్టి ಪರಿಸ್ಥಿತಿಗಳ ದೇವ್ರಿಂಗ ಅನುಮತಿಸೋಣ. ಆ ಪರಿಸ್ಥಿತಿಗಳಿಂದ ನಾವು ಅರ್ಥ ಮಾಡ್ಕೋಬೇಕು, ಅದು ಕೂಡ ತಿಳ್ಕೋಬೇಕು. ಒಂದ್ಸಲ ಪರಿಸ್ಥಿತಿಗಳಿದ್ದು ಕೂಡ ದೇವ್ರ ನಮ್ಮ ಹತ್ರ ಮಾತಾಡ್ತಾನ. ಯಾಕಂದ್ರೆ ಮನೆಗೆ ಏನಾನ ಫುಲ್ ಗಲಿಬಿಲಿ ಆಗತ್ತನ್ಕೋ, ಜಗಳ ಆಗತ್ತನ್ಕೋ, ಅವ್ ದೇವ್ರು ಹೇಳ್ತಾನ, ಈ ಸಾತನ ಸೃಷ್ಟಿಸ್ತಿರೋದು ಮೌನಾಗ ಇದ್ದು ಬಿಡ ಅಂತ ಹೇಳ್ತಾನ. ಕೂಲ್ ಆಗ್ಬಿಡ್ರಿ, ನೀನ್ ಏನ್ ಮಾತಾಡಕ್ ಹೋಗ್ಬೇಡ ಅಂತ ಇರ್ತಾನೆ. ಅವಾಗ ಪರಿಸ್ಥಿತಿಗಳಿದ್ದ ನೋಡಿ ಈ ಸಾತನ ಏನೋ ಕ್ರಿಯೆ ಮಾಡಕತ್ತಾನ ಅಂತೇಳಿ ನಾವು ಸೈಲೆಂಟ್ ಆಗಿದ್ರೆ ಅವಾಗ ಏನಾಗ್ಬಿಡುತ್ತೆ ಹೇಳಲ್ಲಿ, ಅಲ್ಲಿ ಅದು ದೇವ್ರೇ ಏನಂತೇನ, ಒಂದ್ ಕೆನ್ನೆ ಹೊಡೆದ್ರೆ ಒಂದ್ ಕೆನ್ನೆ ನಿನ್ ತೋರಿಸು, ನೀನ್ ಎಷ್ಟು ತಗ್ಗಿಸ್ಕೊಂಡು ನಾನು ಅಷ್ಟು ಹೆಚ್ಚಿಸ್ತೀನಿ. ನೀನೇನ್ ಅವ್ರು ಅಂದ್ರೆ ಅನ್ನೋರು ಅಂದ್ರೆ ನೀನೇನ್ ಬರೋದೇನಿಲ್ಲ ಅವ್ರದ್ದು ನಮ್ಗೆ. ಯಾರು ಅಂತಾರೋ ಅವ್ರ ಮುಂದೆನೆ ದೇವ್ರು ನಮ್ಮ ತೆಳಗಿಡ್ತಾನೆ. ಆಮೇಲೆ ಹಾಲೆಲ್ಲ ಇವ್ರು ಯಾರು ನಮ್ಮ ಹತ್ರ ಮಾತಾಡಿರ್ತಾರ ಅವ್ರ ಬಾಯಿಗಳೇ ನಮ್ಮನ್ನ ಹೊಗಳೋ ಅಂತ ಮಾಡ್ತಾನೆ. ಅದು ದೇವ್ರಿಗೆ ಸಾಧ್ಯ, ಅದು ಆದ್ರೆ ಅಸಾಧ್ಯವಾದ ದೇವ್ರಿಲ್ಲ. ಆದ್ರೆ ಏನಂತ ಹೇಳ್ತಾನೆ ಗೊತ್ತಾ, ಆ ಸಮಯದಲ್ಲಿ ನೀನು ಮೌನವಾಗಿರು, ಮುಂದೆ ನಾನು ನೋಡ್ತೀನಿ. ಅವ್ರ ಬಾಯಿಗಳು ಹೆಂಗ್ ಮುಚ್ಚಿಸ್ಬೇಕು ನನಗೆ ಗೊತ್ತು, ಅವ್ರನ್ನ ಹೆಂಗ ನಾನು ದಾರಿ ತರಬೇಕು ನನಗೆ ಗೊತ್ತು. ಯುದ್ಧ ನಾನು ಮಾಡ್ತೀನಿ, ನೀನ್ ಮಾಡಕ್ ಹೋಗ್ಬೇಡ ಅಂತ. ನಾವೇನ್ ಮಾಡ್ತೀವಿ, ನಾವೇ ಯುದ್ಧ ಮಾಡಕ್ ಹೋಗ್ತೀವಿ. ಇಲ್ಲ ನಾನೇ ಮಾಡ್ತೀನಿ, ಇವ್ರು ಏನ್ ನೋಡ್ಕೊಂತೀನಿ ನೀನ್ ನೋಡ್ಕೊಳಕ ಮಾಡ್ಬಾರ್ದು. ಯಾಕಂದ್ರೆ ಏನಾಗ್ತದೆ ಗೊತ್ತಾ, ಅದು ಅಪವಾದ, ನಿನಗೂ ಡಿಸ್ಟರ್ಬೆನ್ಸ್, ಎಲ್ಲ ಡಿಸ್ಟರ್ಬೆನ್ಸ್ ಆಗಿ ಏನಾಗ್ಬಿಡುತ್ತೆ ಗೊತ್ತಾ, ಸಮಾಧಾನ ಕೆಡಿಸ್ಕೊಂಡು ಅಲ್ಲೇ ಗಲಿಬಿಲಿ ಆಗ್ಬಿಡುದು. ಅವಾಗ ಸಾತನ್ ಮಾತು ಕೇಳಿ ನಾವೇನಾಗ್ತೀವಿ, ಅಲ್ಲಿ ಮೋಸ ಹೋಗ್ತೀವಿ. ಆ ಸಂದರ್ಭಗಳು ಹಂಗ ಸೃಷ್ಟಿ ಮಾಡ್ತಿರುವಾಗ ಸಾತನ್ ಕ್ರಿಯೇಟ್ ಮಾಡಿದ್ದ ಏನಿದೆ ಅಂತೇಳಿ ನಾವು ಸಂದರ್ಭ ತಕ್ಕಂಗೆ ಕೂಡ ದೇವ್ರ ನಮ್ಮ ಹತ್ರ ಮಾತಾಡ್ತಿರ್ತಾರೆ. ಅದನ್ನ ಗ್ರಹಿಸ್ಕೋಬೇಕು. ದೇವ್ರಿಗೆ ಏನ್ ಮಾಡಿ, ದೇವ್ರು ಅವಮಾನ ಪಡಿಸಿದ್ರು, ಎಲ್ಲ ಮಾಡಿದ್ರು, ಆದ್ರೂ ಕೂಡ ದೇವರ ಅವಮಾನ ಎಲ್ಲ ತಡೆದು ನಿಂತಿದ್ಗ ತನ್ನ ರಾಜ್ಯನ ಸ್ಥಾಪನೆ ಮಾಡೋಣ, ಅವನ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಣ. ಅದೇ ಆತ ನಾನು ಎಕ್ಕದಿಲ್ಲ, ನೀವ್ ಹೆಂಗ ನಾನು ನೋಡಿದ್ದೀರಿ, ನೀವ್ ಹೆಂಗ ನಾನು ಶಿಲುವಾಗಿ ಹಾಕ್ತೀರ ಅಂದಿದ್ರೆ ನಾವೆಲ್ಲ ರಕ್ಷಣೆ ಕೂಡ ಬರ್ತಿದ್ದಿಲ್ಲ. ಅದು ಲೋಬಟ್ಟ, ಅದಕ್ಕೆ ಅಪ್ಪಗಿಸ್ಕೊಂಡ, ಅದು ಗೊತ್ತು ಇದೆಲ್ಲ ಮೈಮಗಾಗೆ. ಆಮೇಲೆ ಅದನ್ನ ಗ್ರಹಿಸ್ಕೊಂಡ. ಹಂಗ ಆ ಸಂದರ್ಭಗಳು ನೋಡಿ ನಾವೇನು ಮಾಡ್ಬೇಕು, ತಿಳ್ಕೋಬೇಕು. ಯಾಕಂದ್ರೆ ಅಬ್ರಾಹ್ಮ ಕೂಡ ಏನ್ ಮಾಡ್ತಾನೆ ಗೊತ್ತಾ, ಅಬ್ರಾಹ್ಮನ್ ಕಡಿತಾನ, ಬಾ ನಿನ್ನ ನಾನು ತೋರಿಸುವಂತ ಪಟ್ಟಣದಾಗ ನಾನು ನಿನ್ನ ನಡೆಸ್ತೀನಿ ಅಂತ ಹೇಳ್ತಾನ. ಕಳೆದಾಗ ಅಬ್ರಾಹ್ಮ ಏನ್ ಮಾಡ್ತಾನ, ಸರಿ ಅಂತೇಳಿ ಆ ಊರನ್ನ ಪಟ್ಟಣದಿಂದ ಬರ್ತಾನ ಹೊರಗ. ಊರನ್ನ ಪಟ್ಟಣದಿಂದ ಹೊರಗೆ ಬಂದಾಗ ಏನ್ ಮಾಡ್ತಾನಂದ್ರೆ ಮುಂದೆ ಹೋಗೋದಿಲ್ಲ, ಕಾರಾಣನ ಪಟ್ಟಣದಲ್ಲಿ ನಿಂತ್ಕೊಂಡ್ಬಿಡ್ತಾನ. ಅಲ್ಲಿ ನಿಂತ್ಕೊಂಡಾಗ ಏನಾಗ್ತದೆ, ಅವ್ರಪ್ಪ ಅಲ್ಲಿ ಇರ್ತಾನ, ಅವ್ರಪ್ಪ ಇನ್ನ ಮುದೇನಾಗಿರ್ತಾನ. ಅವ್ರ ಅಪ್ಪನ ಮೇಲೆ ಪ್ರೀತಿಲಿದ್ದ ಅವ್ರ ಅಪ್ಪನ ಬಿಟ್ಕೊಡಕ್ ಆಗ್ಲಾರ್ದೆ ಅವ್ರ ಅಪ್ಪನ ಸಲುವಾಗಿ ಅಲ್ಲೇ ಇರ್ತಾನೆ. ದೇವ್ರ ಏನಂತ ಹೇಳಿರ್ತಾನ, ನೀನು ನಾನು ಎಲ್ಲಿ ನಡೆಸ್ತೇನೆ ಆ ಪ್ರದೇಶಕ್ಕೆ ಬಾ ಅಂತ ಹೇಳಿರ್ತಾನ. ಆದ್ರೆ ಇವನೇನ್ ಅಬ್ರಾಮ್ ಏನ್ ಮಾಡ್ತಾನ, ಅಲ್ಲೇ ಇರ್ತಾನ. ಅವಾಗ ದೇವ್ರ ಏನ್ ಮಾಡ್ತಾನೆ ಹೇಳು, ಅವ್ರಪ್ಪನ ಅಂದ್ರೆ ಅಬ್ರಾಮು ಫುಲ್ಲು ತಂದೆನ ಮೇಲೆ ಮಮತೆ ಇಟ್ಕೊಂಡನ ಅಂತ ಹೇಳಿ ಅವ್ರ ತಂದೆನ ತಗೊಂಡ್ಬಿಡ್ತಾನ. ತಗೊಂಡು ಅಲ್ಲಿ ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಮಾಡ್ತಾನ, ಇನ್ನ ಆ ಎಲ್ಲ ಗಂದರಗೋಳ ಆಗ್ಬಿಡ್ತೈತೆ. ಅವ್ರ ಅಪ್ಪ ಇರೋದಿಲ್ಲ, ಪರಿಸ್ಥಿತಿ ಎಲ್ಲ ಬಾಧಾಕರ ಪರಿಸ್ಥಿತಿ ಇರ್ತೈತೆ. ಅವಾಗ ತಂದೆ ಹಿಡಿದ್ ಮಾಡಿದಾಗ ನಾನು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿ ಅಲ್ಲಿ ಸಿಚುವೇಶನ್ ಯಾರು ಕ್ರಿಯೇಟ್ ಮಾಡಿದ್ರು, ದೇವರೇ ಕ್ರಿಯೇಟ್ ಮಾಡದ. ಅಲ್ಲಿಂದ ವಾಪಸ್ ಬಂದು ಬಿಡ್ತಾರ. ಹಂಗ ದೇವ್ರು ಮಾಡ್ತಿರ್ತಾನ. ನನಗಿಬ್ರು ಬೈಬಲ್ ಸ್ಟಡಿಗೆ ಹೋದಾಗ, ನಾನ್ ಬೈಬಲ್ ಸ್ಟಡಿನಾಗ ಇದ್ದಾಗ ಅಲ್ಲಿ ಬೈಬಲ್ ಸ್ಟಡಿ ಎಲ್ಲ ಮುಗಿದ ದಿನ ಅಬ್ರಹ್ಮನ ಬಂದು ನನ್ನ ಹತ್ರ ಮಾತಾಡೋಣ. ಬಂದು ಏನ್ ಗೊತ್ತಾ, ಹೆಂಗಿದಿ, ಚೆನ್ನಾಗೈತಾ, ಊಟ ಎಲ್ಲ ಚೆನ್ನಾಗೈತಾ, ಎಲ್ಲ ನಿನ್ ಕಂಫರ್ಟಬಲ್ ಆಯ್ತಾ ಅಂತ ಹೇಳಿ ದಿನ ಮಾತಾಡೋಣ. ಯಾಕಂದ್ರೆ ಆತ ನಮಗೆ ಲೇವಿಕಾಂಡ ಕ್ಲಾಸಸ್ ತಗಂತಿದ್ದ, ಆ ಸಬ್ಜೆಕ್ಟ್ ತಗಂತಿರುವಾಗ ಆ ಕ್ಲಾಸಿಗೆ ಬಂದಾಗೆಲ್ಲ ನನ್ನ ಹತ್ರ ಮಾತಾಡ್ಸೋನು.
ಮತ್ತೆ ಸಂಡೇ ಆರಾಧನೆ ಇರ್ತಿತ್ತಲ್ಲ, ಅವಾಗ ಪ್ರೇಯರ್ ಮಾಡಿಸ್ಕೊಂಡು ಹೋದಾಗ ಕೂಡ ಕೇಳ್ತಿದ್ದ, ಎಲ್ಲ ಸೌಕರ್ಯ ಎಲ್ಲ ಕರೆಕ್ಟ್ ಐತಾ, ಚೆನ್ನಾಗೈತಾ, ನಿನ್ ಕಂಫರ್ಟ್ ಐತಾ ಅಂತೆಲ್ಲ ಕೇಳ್ತಿದ್ದ. ಅಣ್ಣ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಿದ್ದೆ. ಆ ರೀತಿ ಎಲ್ಲ ಇದ್ದಾಗ ಲಾಸ್ಟ್ ದಿನ ನಾನು ಅಲ್ಲೇ ಇರ್ಬೇಕಂತ ಡಿಸೈಡ್ ಆಗಿದ್ದೆ. ಹೋಸಲ್ ಮಿನಿಸ್ಟರ್ನಾಗೆ ಸೇವೆ ಮಾಡ್ಬೇಕು, ಹೋಸಲ್ ಮಿನಿಸ್ಟರ್ನಾಗ ಅಲ್ಲೇ ಇರ್ತೀನಿ, ಇನ್ನ ವಾಪಸ್ ಬರಬಾರ್ದು ಇಲ್ಲಿಗೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ನನಗೆ ಅದು ಅನ್ಸಕದದು. ನಾನು ಅಮ್ಮ ಕೂಡ ಫೋನ್ ಮಾಡಿ, ನಾನು ಇಲ್ಲೇ ಇದ್ದು ಬಿಡ್ತೀನಿ, ನಾನು ಬರೋದಿಲ್ಲ, ಅಬ್ರಹ್ಮನ್ ಕೇಳ್ತೀನಿ, ಅಬ್ರಹ್ಮನ್ ಇರ ಅಂತ ಹೇಳೋಣಂದ್ರೆ ನಾ ಇಲ್ಲೇ ಇರ್ತೀನಿ, ನಾ ಇನ್ನ ಬರೋದಿಲ್ಲ. ದಿನ ಮಾತಾಡಿಸ್ತಾನ. ಅವತ್ತು ಅಬ್ರಹ್ಮನ್ ಮೀಟ್ ಆಗ್ಬೇಕು, ಅಬ್ರಹ್ಮನ್ ಅಂತ ಹೋಗಿ ಅವತ್ತು ಸಾಯಂಕಾಲ, ಅವತ್ತು ರಾತ್ರಿ 8 ಗಂಟೆಗೆ 8:30 ಟ್ರೈನ್ ಐತೆ. ಟ್ರೈನ್ ಕೂಡ ಟಿಕೆಟ್ ಬುಕ್ ಆಗ್ಬಿಟ್ಟೈತೆ. ನಾನೇನ್ ಮಾಡೀನಿ, ಬೆಳಿಗ್ಗೆನೆ ಹೋಗಿ ಅಣ್ಣನ್ ಮೀಟ್ ಆಗೋಣ ಅಂತೇಳಿ ಅಣ್ಣನ್ ರೂಮ್ದಲ್ಲಿ ಹೋಗಿನಿ. ಅಬ್ರಹ್ಮನ್ ರೂಮ್ದಲ್ಲಿ ಹೋಗಿ ನಾನು ಮೀಟ್ ಆಗ್ಬೇಕು ಅಂತ ಕುತ್ಕೊಂಡಿದ್ರೆ, ಅಬ್ರಹ್ಮನ್ ಎಲ್ಲೆಲ್ಲಿ ಹೊರಗೆ ಬರವಲ್ಲ, ಆ ಹುಡುಗ ಒಬ್ಬನ ಇರ್ತಾನೆ, ಅಬ್ರಹ್ಮನ್ನ ಅಸಿಸ್ಟೆಂಟ್. ಆ ಹುಡುಗ ಹೇಳ್ತಾ ಇದ್ದೀನಿ, ಅಣ್ಣ ಅಬ್ರಹ್ಮನ್ ಅಣ್ಣ ಅಣ್ಣಕ್ಕೆ ಬಾಲ್ಯದು తర్వాత ಲೇಸ್ನಾಗ ಚಪ್ತಾನು ಸರೇನಾ ಅಂತೇಳಿ ಬೆಳಿಗ್ಗೆಲಿದ್ದ ಅಲ್ಲೇ ಕುಂತೀನಿ. ಮಧ್ಯಾಹ್ನ ಆಗೈತೆ, ಮತ್ತೆ ಬಂದಾಗೆಲ್ಲ ಕೇಳ್ತೇನೆ, ಅಣ್ಣ ಅಲ್ಲಿ ಅನ್ನಕ್ಕೆ ಬಾಳ್ಯದನ ಅಂತ. ಅಣ್ಣ ಗೌತಮ್ ಅಚ್ಚನ ಚಪ್ಪನ, ನೀನ್ ಯಾರೋ ಬ್ಯಾರ ಅನ್ಕಂತೀರಿ, ಏನೋ ಗೌತಮ್ ಅಂತ ಹೇಳು, ಅನ್ನಕ್ ಗೊತ್ತು, ನಾವು ಒಂದ್ ಮಾತು ಹೇಳು, ಗೌತಮ್ ಬಂದನ ಅಂತ ಹೇಳು ಅಂತ ಹೇಳ್ತೇನೆ. ಆ ಹುಡುಗ ಅಸಲು ಹೇಳಿಲ್ಲ. ಹೇಳನೋ ಏನ್ ಮಾಡೋಣ ಗೊತ್ತಿಲ್ಲ, ಹೇಳಿದ್ದಂಗಿಲ್ಲ. ನಾನು ಕಾದು 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 ಎಷ್ಟು ಸರಿ ಅಣ್ಣನ್ ಮೀಟ್ ಆಗುವಾಗ ಅಲ್ಲಿ ದಿನ ಬಂದು ನನ್ನ ಹತ್ರ ಕಲ್ತು ಮಾತಾಡೋನು. ಅವತ್ತು ಅಸಲು ನನಗೆ ಸಿಗುವಲ್ಲ. ಅವತ್ತೇನಾದ್ರು ಸಿಕ್ಕಿದ್ರೆ ಕೂಡ ನಾನು ಇವತ್ತಿಲ್ಲಿ ನಾವಿಲ್ಲಿ ಈ ರೀತಿ ಆರಾಧಿಸ್ತಿದ್ದಿಲ್ಲ. ನಾನು ಅಲ್ಲಿ ಆ ಸವಾಸದಲ್ಲಿ ಅಲ್ಲಿ ಇರ್ತಿದ್ದೆ ನಾನು. ಆದ್ರೆ ದೇವ್ರ ಸಂಕಲ್ಪ, ದೇವ್ರ ಉದ್ದೇಶ ಏನೈತೆ, ಅಲ್ಲಿ ಸಂದರ್ಭ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡ್ದ, ಸಂದರ್ಭ ಹೆಂಗ್ ಕ್ರಿಯೇಟ್ ಮಾಡೋಣ, ಅಲ್ಲಿ ವ್ಯತಿರೇಕವಾಗಿ ಕ್ರಿಯೇಟ್ ಮಾಡೋಣ. ಅದಲ್ಲ ಚಿತ್ತ. ನೀನ್ ಬಾ, ನಿನ್ ಮೇಲೆ ಪ್ರಣಾಳಿಕೆ ಬೇರೆ ಐತಿ, ನಿನ್ ಮೇಲೆ ಉದ್ದೇಶ ಬೇರೆ ಐತಿ. ತಗೊಂಬಂದ ಅಲ್ಲಿದ್ದ ದೇವ್ರು ಈ ರೀತಿಯಾಗಿ ದೇವ್ರು ನಡೆಸ್ತಾವ. ಆಮೇನ್, ಹಲ್ಲೆಲೂಯಾ. ಅದ್ ಸಂದರ್ಭದಲ್ಲಿದ್ದ ಕೂಡ ದೇವ್ರು ನಮ್ಮ ಹತ್ರ ಮಾತಾಡ್ತಾನೆ. ನಾವ್ ಅನ್ಕೊಂತೀವಿ ಅದು ಮತ್ತೆ ಏನ್ ಹೇಳು, ಒಳ್ಳೇದೇ ಅಲ್ಲ, ಅಲ್ಲಿ ಕೂಡ ಸೇವೆ ಮಾಡೋದು ಒಳ್ಳೇದೇ ಅಲ್ಲ, ಇಲ್ಲಿ ಸೇವೆ ಮಾಡೋದು ಸೇವೆ ಒಳ್ಳೇದೇ ಅಲ್ಲ, ಬಟ್ ಒಳ್ಳೇದೇ. ಆದ್ರೆ ದೇವ್ರ ಏನ್ ಮಾಡ್ತಾನೆ, ಆ ಸಂಕಲ್ಪ ಇಲ್ಲ, ಆ ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಮಾಡ್ಬಿಟ್ಟಾನಂದ್ರೆ, ನನಗೆ ಎಷ್ಟು ಬಾಧೆ ಆಗೈತೆ ಅಂದ್ರೆ, ನಾನು ಆಟೋನಾಗ ಬರುವಾಗ ರೈಲ್ವೆ ಸ್ಟೇಷನ್ ವರೆಗೆ ಹತ್ಕೊಂತ ಬಂದೆ ನಾನು, ಅಬ್ರಹ್ಮನ್ ಸಿಕ್ಕಿಲ್ಲಲ್ಲ ಅಂತೇಳಿ. ನನ್ನ ಫ್ರೆಂಡ್ ನನ್ನ ಹತ್ರ ಬೈಬಲ್ ಸ್ಟಡಿಗೆ ಇರುವಾಗ ಒಬ್ಬ ಪ್ರವೀಣ್ ಅಂತ ಹುಡುಗಿದ್ದ, ನಂದೇಳಿ ಹುಡುಗ, ಯಾವಾಗ ಬೈಬಲ್ ಸ್ಟಡಿ ನನ್ನ ಬಗ್ಲಿಗೆ ಇರ್ತಿದ್ದ ಹುಡುಗ. ಆ ಹುಡುಗ ನೋಡಿ ಆ ಹುಡುಗ ಫೋನ್ ಹುಡುಗ ಅಲ್ಲೇ ಸೇವೆನಾಗಿದ್ದ, ಸೇವೆಲಿದ್ದ ಮತ್ತೆ ಬಂದು ಅದು ಸಪ್ರೇಟ್ ಮಾಡ್ಕೊಂತಾನ. ಆ ಹುಡುಗ ನನಗೆ ಫೋನ್ ಮಾಡೋದಾಗೆಲ್ಲ ಅದನ್ನೇ ಹೇಳ್ತಾನೆ. ನನಗಿನ್ನ ಒಂದು 2 ವರ್ಷ ಸಣ್ಣವನು. ಅಣ್ಣ ಎಂತ ವೇಟ್ చేసినావు ಅನ್ನకోసం నువ్వు ఎందుకన్నా ಅಂತ ಕೇಳ್ತೀನಿ. ನೀದು అది ప్రణాళిక లేదన్నా నీకు అక్కడిగా, అవునదా ನನ್ನ ಬಗಳಿಗೆ ಅಷ್ಟು ವೇಟ್ ಮಾಡಿ ನನ್ನ ಸಲುವಾಗಿ ನಾನು ಅದ್ರ ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಮಾಡೋಣ ಗೊತ್ತಾ ದೇವ್ರು. ಅಸಲು ಅಣ್ಣನ ಹೊರಗೆ ಬರೋದಿಲ್ಲ ನಮ್ಮ ಮನೆ. ಒಂದ್ಸಲ ಅಬ್ರಹ್ಮನ್ ಇಲ್ಲಿ ಬಳ್ಳಾರಿ ಬಂದಾಗ ಕೇಳೋಣ ನನಗೆ, ಎದಕ್ಕೆ ನಾನು ಹೇಳ್ದೆ ಬಂದಿಯಲ್ಲ ಅಂತ ಕೇಳೋಣ. ನಾನೇ ನಿನ್ನ ಹತ್ರ ನಿನ್ ಸಲ ಎಷ್ಟು ಸರ್ ವೇಟ್ ಮಾಡಿ ನೀನ್ ಹುಡುಗನ್ ಕೇಳಿದ್ರೆ, ಆ ಹುಡುಗ ಬಂದು ಅವನ ವೇಟ್ చేసినాడు ಅಂತ ಆ ಹುಡುಗ ಬಂದು ಅವಾಗ ಹೇಳೋಣ ಲಾಡ್ಜ್ನಾಗ, ಇಲ್ಲ ನನಗೆ ಬೇಯಿಸಿದ್ದಿಲ್ಲ ಅಂತ. ಮತ್ತೆ ಅಬ್ರಹ್ಮಣ್ಣ ನನಗೆ ಹೇಳ್ದ, ದೇವರು ಸಿಚುವೇಶನ್ ಕ್ರಿಯೇಟ್ ಮಾಡ್ದಾನ, ಸಂದರ್ಭ ಇದ್ದಾಗ ನಮ್ಮ ಹತ್ರ ಅಂದ್ರೆ ಏನು, ಅದು ಅಲ್ಲಿ ನಿನ್ ಚಿತ್ತ ಇಲ್ಲ, ನಿಂದು ಪ್ರಣಾಳಿಕೆ ಬೇರೆ, ನಿನ್ ಉದ್ದೇಶ ಬೇರೆ ಐತಿ, ನಿನ್ ಏರ್ಪಾಡು ಬೇರೆ ಐತಿ, ಅಲ್ಲಿದ್ದ ನೀನು ಬಾಪ ನೀನು ಅಂತೇಳಿ ದೇವ್ರ ಕರ್ಕೊಂಡ್ಬಂದು ಈ ರೀತಿಯಾಗಿ ನಡೆಸ್ತಾನ. ಅವನ್ ಹಲ್ಲೆಲೂಯಾ. ಒಂದು ಹೆಂಗ್ ಮಾತಾಡ್ತಾನ, ಮನಸ್ಸಿನಲ್ಲಿ ಪ್ರೇರೇಪಣೆಯಿಂದ ಮಾತಾಡ್ತಾನ. ಇನ್ನೊಂದು ಸಂದರ್ಭಗಳಿದ್ದ ಪ್ರೇರೇಪಿಸ್. ಇನ್ನೊಂದು ಏನ್ ಗೊತ್ತಾ, ಕನಸಿನ ಮುಖಾಂತರಗಳು ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ. ಕನಸಿನ ಮುಖಾಂತರಗಳು ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ. ಯಾಕಂದ್ರೆ ಯೋಸೆಫ್ ಕೂಡ ಕನಸಿನ ಮುಖಾಂತರನೇ ದೇವ್ರು ಮಾತಾಡ್ತಾನೆ. ಮರೆಯವ್ರ ಗರ್ಭಿಣಿ ಆಗಲ್ಲ ಅಂತೇಳಿ ಇದೇನು ಅನ್ಕೊಂತಿರ್ತಾನ, ಬಿಟ್ಟೊಬ್ಬ ಕಡ್ಕೊಂಡಿರ್ತಾನೆ, ಬೇಡ ಅಂತೇಳಿ. ಅವಾಗ ದೇವ್ರಿಂದ ಬಂದು ಕನಸಿನ ಮುಖಾಂತರ ಮಾತಾಡ್ತಾನೆ, ನೀನ್ ಎದಕ್ ಬಿಟ್ಟು ಹೋಗ್ತೀಯ, ಮಾವಡೋ ಪರಿಶುದ್ಧಾತ್ಮ ಅಭಿಷೇಕಲಿದ್ದ ತನ್ನ ಗರ್ಭಿಣಿ ಆಗ್ತಾಳ ಅಂತ ಹೇಳ್ತಾನೆ. ಅವಾಗ ಆತ ಸರಿ ಅಂತೇಳಿ ಆಕಿನ ಹತ್ರ ಕರ್ಕಂತಾನೆ. ಅಂದ್ರೆ ಹೆಂಗ್ ಮಾತಾಡೋಣ, ಕನಸಿನ ಮುಖಾಂತರ ಮಾತಾಡೋಣ. ದೇವ್ರ ನಮ್ಮ ಹತ್ರ ಮಾತಾಡುವಾಗ ಕೂಡ ಕನಸಿನ ಮುಖಾಂತರ ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ, ತಿಳಿಸ್ತಾನೆ. ಕನಸಿನ ಮುಖಾಂತರ ಮಾತಾಡ್ತಿರ್ತಾನ, ಸರಿ ಕನಸಿನ ಮುಖಾಂತರ ಮಾತಾಡ್ತಾನ ಅಂತೇಳಿ ಒಂದ್ಸಲ ಕನಸುಗಳು ಬೀಳ್ತಿರ್ತಾವ ನಮಗೆ, ಕೆಟ್ಟ ಕನಸುಗಳು ಬೀಳ್ತಿರ್ತಾವ, ಕೆಟ್ಟ ಕನಸು. ಆ ದೇವ್ರ ಮಾತಾಡೋಣ ಅಂತೇಳಿ ಅನ್ಕೋಬಾರ್ದು. ಅದು ಕೂಡ ಹೆಂಗ್ ಟ್ಯಾಲಿ ಮಾಡ್ಬೇಕು, ವಾಕ್ಯನಾಗೆ ಟ್ಯಾಲಿ ಮಾಡ್ಕೋಬೇಕು.
ಒಂದೊಂದ್ಸರಿ ಏನಾಗ್ತದೆ ಗೊತ್ತಾ, ಸಡನ್ಲಿ ನಮ್ಮ ಮನೆಗಿರೋರಿಗೆ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗ್ತೈತೆ ಅಂತ ಹೇಳಿ ತೋರಿಸ್ತಿರ್ತೈತೆ, ಯಾರೋ ಒಬ್ರಿಗೆ ಏನೋ ಸೀರಿಯಸ್ ಆಗೈತೆ, ಸೀರಿಯಸ್ ಆಗಂಗ ಕನಸುಗಳು ತೋರಿಸ್ತಿರ್ತೈತೆ. ಎದಕ್ ಕನಸು ಮುಖಾಂತರ ದೇವ್ರು ಮಾತಾಡ್ತಾನಂದ್ರೆ ಅಲ್ಲಿ ಅಪಾಯ ಐತೆ, ನೀನ್ ಕುತ್ಕೊಂಡು ಪ್ರಾರ್ಥನೆ ಮಾಡು, ಅದನ್ನ ನಾನು ತಪ್ಪಿಸ್ತೀನಿ ಅಂತ ಹೇಳಕ ದೇವ್ರು ಕನಸಿನಾಗ ತೋರಿಸ್ತಾನ. ಕನಸಿನಾಗ ತೋರ್ಸೋದು ನಾನು ಹಿಂಗ್ ಮಾಡೇ ಮಾಡ್ತೀನಿ ನೋಡ ಅಂತ ಹೇಳಕಲ್ಲ. ನಾವು ಕನಸಿನಾಗ ತೋರ್ಸೋಣ ಅಂತೇಳಿ ಹಿಂಗ ಆದತ್ ತಡಿ, ಹಿಂಗ ಆದತ್ ನಂಗೆ ತೋರ್ಸೋಣ, ಹಿಂಗ ಆದತ್ ಹಿಂಗ್ ತೋರ್ಸೋದ್ ಹಿಂಗ ಆದ ನಾನು ಅನ್ಕೋಬಾರ್ದು. ಹಂಗ ಆದತ್ ಮನ್ಸಾಗ ಅನ್ಕ ಅಂತದಿ ಅಂದ್ರೆ ನೀನ್ ಏನ್ ಅನ್ಕಂತಿ ಅದನ್ನ ಅವನ ಅದನ್ನ ಹಿಡ್ಕೊಂಡು ಹೋಗ್ತಾನ ಅಪವಾದಿ. ಯಾಕೆ ಅದೇ ವಿಶ್ವಾಸ ಇಸ್ತದಲ್ಲ, ನಿನ್ ವಿಶ್ವಾಸಲ್ಲಿದ್ದ ನೀನ್ ಏನ್ ಮಾಡ್ತೀನಿ ಅಂತ ಹೇಳಿ ತಾಂಬಾಗ ವಿಶ್ವಾಸ ಇಸ್ತಲ್ಲ ನೋಡು, ಅದನ್ನೇ ಮಾಡು. ಗಂಡಿಗೆ ಆಕ್ಸಿಡೆಂಟ್ ಆಗ್ತತೆ ಅಂತ ಏನೋ ಸುಮ್ನೆ ತೋರ್ಸಿರ್ತಾನ ನನಗ, ಆತ ಹೊರಗೆ ಹೋಗಿ ಬಂದಂಗೆಲ್ಲ ಬೇಸ್ ಬಂದಾನ ಆಕ್ಸಿಡೆಂಟ್ ಆಗೈತ, ಬೇಸ್ ಬಂದಾಗ ಆಕ್ಸಿಡೆಂಟ್ ಆಗಿ ದಿನಾ ಹೋಗಿ ಆಕ್ಸಿಡೆಂಟ್ ನನಗೆ ಹೇಳಿಲ್ಲ, ನನಗೆ ತೋರ್ಸಿರ್ ದೇವ್ರು ಅದಕ್ಕೆ ಆಕ್ಸಿಡೆಂಟ್ ಆಗೈತೀನಿ ಹಂಗ ಅಲ್ಲ. ಎದಕ್ ತೋರ್ಸಿರ್ತಾನೆ ಹೇಳು, ನಿನ್ನ ಕಡೆ ಗಂಡ ನಿನಗೆ ಅಪಾಯ ಐತೆ, ನೀನ್ ಕುಂತು ಪ್ರಾರ್ಥನೆ ಮಾಡಿ ನಾನು ತಪ್ಪಿಸ್ತೀನಿ ಅಂತೇಳಿ ತೋರಿಸ್ತಾನ. ನನಗೆ ತೋರ್ಸೇನ ಅತ್ತ ಇಲ್ಲ ನೋಡಂತೇಳಿ ಅತ್ತ ಇಲ್ಲ ನನಗೆ. ಆದಾಗ ನನಗೆ ನೋಡಿ ನಾನು ದೇವ್ರ ನನ್ನ ಹತ್ರ ಮಾತಾಡ್ತಾರೆ ಹೇಳ್ದಂಗೆ ಆಗೈತೆ ನಿನಗೆ. ಹಂಗಲ್ಲ, ನಮ್ಗೆ ಎದಕ್ಕನಾಗ್ಲಿ ಕನಸಿನಾಗ ದೇವ್ರ ಎದಕ್ ತೋರಿಸ್ತಾನಂದ್ರೆ ಅಲ್ಲಿ ಅಪಾಯ ಐತೆ, ನೀವು ಅದನ್ನ ಪ್ರಾರ್ಥನೆ ಮಾಡ್ರಿ, ನಾನು ಅದರಾಗಿದ್ದ ನಿಮ್ಮನ್ನ ತಪ್ಪಿಸ್ತೀನಿ ಅಂತೇಳಿ ಹೇಳ್ತಾನೆ. ಅದೇ ರೀತಿ ವಾಕ್ಯಲಿದ್ದು ಕೂಡ ನಾನದಕ್ಕಲ್ವ, ವಾಕ್ಯಲಿದ್ದು ಕೂಡ ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ. ಹೆಂಗೆ ವಾಕ್ಯಲಿದ್ದ ಮಾತಾಡ್ತಾನಂದ್ರೆ ನಾವು ಬೈಬಲ್ ಓದುವಾಗ ಕೂಡ ವಾಕ್ಯ ಮುಖಾಂತರ ಕೂಡ ನಮ್ಮ ಹತ್ರ ಮಾತಾಡ್ತಾನೆ. ಹಂಗೆ ಪ್ರವಚನ ಮುಖಾಂತರ ಕೂಡ ಮಾತಾಡ್ತಾನೆ. ಹೆಂಗ ವಾಕ್ಯ ದೇವ್ರ ನಮ್ಮ ಹತ್ರ ಹೆಂಗ ದೇವ್ರು ಮಾತಾಡ್ತಿರ್ತಾನೋ ಈ ರೀತಿಯ ಕೂಡ ದೇವ್ರು ಮಾತಾಡ್ತಿರ್ತಾನೆ. ಅದನ್ನ ಗ್ರಹಿಸ್ಕೋಬೇಕು. ಅದನ್ನ ಕೂಡ ಹೆಂಗ್ ಗ್ರಹಿಸ್ಕೋಬೇಕು, ಸತ್ಯ ಹೇಳ್ತಾರ ಅನ್ನೋದು ಕೂಡ ಗ್ರಹಿಸ್ಕೋಬೇಕು. ಅದನ್ನ ವಾಕ್ಯನ ಟ್ಯಾಲಿ ಮಾಡ್ಕೊಂಡು ಗ್ರಹಿಸ್ಬೇಕು. ಒಂದ್ಸರಿ ವಾಕ್ಯಲಿದ್ದ ನನ್ನ ಹತ್ರ ಮಾತಾಡ್ತಾನ ಅಂತೇಳಿ ಬೆಳಿಗ್ಗೆ ಎದ್ದು ಹಿಂಗ್ ತೆಗೆದು ಈ ವಚನ ಬಂತ ಒಂದ್ ವಚನ ಓದಿ ದೇವ್ರ ನನ್ನ ಹತ್ರ ಮಾತಾಡೋಣ ಅನ್ಕೋಬಾರ್ದು. ಹಂಗ ಕೂಡ ಅನ್ಕೊಂತಿರ್ತಾರ. ಬೈಬಲ್ ಓದ್ಕೋಬೇಕಂದ್ರೆ ದೇವ್ರ ನನ್ನ ಹತ್ರ ಇವತ್ತು ನನ್ನ ಹತ್ರ ಮಾತಾಡಪ್ಪ ಏನ ಅಂತೇಳಿ ಕಣ್ಮುಚ್ಕೊಂಡ್ ತೆಗಿತಾರ, ಹಂಗ ಓದ್ಬಿಡ್ತಾರ ನಮ್ಮ ಮಕ್ಕಳು. ದೇವ್ರ ನನ್ನ ಹತ್ರ ಮಾತಾಡ್ದ ಅಂತ. ಅಕಸ್ಮಾತ್ ಏನಾದ್ರು ನಿಮಗೆ ಯೂದನ್ ಬಗ್ಗೆ ಬಂದಿರ್ತ ಅನ್ಕೋ, ಯೂದ ಅವ್ರು ಸೀದಾ ಹೋಗಿ ಉರ್ಲಕ್ಕಂಡ್ ಸತ್ತ ಅಂತಿರ್ತದೆ. ಇದೇ ದೇವ್ರ ನಾನು ಉರ್ಲಕ್ಕಂಡ್ ಸಾಯಂತ ಹೇಳ್ದ ಅದ ಬಿಸ್ತಿ ಕೂಡ ಆತ ಬರ್ತೀರಿ, ಹಂಗ ಹೋಗ್ಬಾರ್ದು. ಹೌದೇ ಇಲ್ಲ, ಇದು ಗಿಳಿಶಾಸ್ತ್ರ ಅಲ್ಲ. ಗಿಳಿಶಾಸ್ತ್ರ ಏನ್ ಮಾಡ್ತಾರೆ, ಗಿಳಿನ ಕರ್ಕೊಂಡ್ ಬಂದ್ಬಿಡ್ತಾರ, ಅದೆಲ್ಲ ಪುಲ್ಲೆಟ್ಟಂಗೆಲ್ಲ ದೇವ್ರ ಮಾತ್ರ ಗಿಳಿಶಾಸ್ತ್ರ ಮಾಡಬಾರ್ದು. ಅರ್ಥ ಆಯ್ತಾ? ಹೆಂಗೆ ಓದ್ಬೇಕಂದ್ರೆ ನೀನ್ ಒಂದ್ ಅಧ್ಯಾಯ ಓದ್ತಾ ಇದ್ದಾಗ ಆ ಸಂದರ್ಭದಲ್ಲಿ ದೇವ್ರ ನಿನ್ನ ಹತ್ರ ಮಾತಾಡ್ತಾರೆ, ಆ ದೇವ್ರ ನನ್ನ ಹತ್ರ ಮಾತಾಡ್ತಾ ಈ ರೀತಿ ಹೇಳ್ತಾರೆ, ಹಂಗೆ ಗ್ರಹಿಸ್ಕೋಬೇಕು. ಅವಾಗ ಮಾತಾಡ್ತಾನ, ಆ ರೀತಿ ನಾವು ನಡಿಬೇಕು. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ದರ್ಶನ ಮುಖಾಂತರ ಕೂಡ ದೇವ್ರು ಮಾತಾಡ್ತಾರೆ. ದರ್ಶನಗಳ ಮುಖಾಂತರ ಕೂಡ ದೇವ್ರು ಮಾತಾಡ್ತಾರೆ. ದರ್ಶನ ಅಂದ್ರೆ ಏನು, ಕನಸು ಅಂದ್ರೆ ಏನು, ದರ್ಶನ ಅಂದ್ರೆ ಏನು? ಕನಸು ಅಂದ್ರೆ ನಾವು ಮಕ್ಕಂಡಾಗ ಬಿಡೋದು. ದರ್ಶನ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಕೊಂತಿರುವಾಗ ಡೈರೆಕ್ಟ್ ಆಗಿ ನಮ್ ಮುಂದೆ ಕಾಣೋದು. ಆ ಅನುಭವ ಕೂಡ ದೇವ್ರು ನಮ್ಮನ್ನ ನಡೆಸ್ತಾನೆ. ಅದೇ ರೀತಿ ಸ್ವರ ಮುಖಾಂತರ ಕೂಡ ದೇವ್ರು ಮಾತಾಡ್ತಾನೆ. ಆತನ ಸ್ವರ ಕೂಡ ನಮ್ಗೆ ಕೇಳಿಸ್ತದೆ. ಆಮೇಲೆ ಹಲ್ಲೆಲೂಯಾ. ಆ ಸ್ವರಲಿದ್ದ ಕೂಡ ಸ್ಪಷ್ಟವಾಗಿ ದೇವ್ರು ನಮ್ಮ ಹತ್ರ ಮಾತಾಡ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಗ್ರಹಿಸ್ಕೋಬೇಕು. ಹೆಂಗೆ ಇವೆಲ್ಲ ಯಾವ್ದನ್ ಮೇಲೆ ಆಧಾರ ಆಗಿ ನಾವು ದೇವ್ರು ಮಾತಾಡೋಣ ಅಂತ ಗ್ರಹಿಸ್ಬೇಕು? ವಾಕ್ಯ. ಅದಕ್ಕೆ ನಾವು ಜಾಸ್ತಿ ವಾಕ್ಯ ಧ್ಯಾನ ಮಾಡಿದ್ರೇನೆ ದೇವ್ರು ಮಾತಾಡ್ತಾನ ಅಪವಾದಿ ಮಾತಾಡ್ತಾನ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ವಾಕ್ಯ ನಮಗೆ ಗೊತ್ತಿಲ್ಲ ಅನ್ಕೋ, ನಮಗೆ ಗ್ರಹಿಂಪು ಬರೋದಿಲ್ಲ. ಆದ್ರೆ ಇನ್ನೊಂದು ಕೂಡ ಏನ್ ಗೊತ್ತಾ, ಇದು ಒಂದೇ ಸಾರಿ ಬರೋದಿಲ್ಲ. ಇದಕ್ಕೆ ಭಕ್ತಿ ಸಾಧನೆ ಮಾಡಬೇಕು. ದೇವರಿಗೆ ಹತ್ರ ಆಗ್ಬೇಕು. ಹತ್ರ ಅದೇ ನಾನು ಹೇಳ್ತೀನಿ, ನಾವೆಷ್ಟು ನಮ್ಮ ತಂದೆಗೆ ಹತ್ರ ಆಗಿರ್ತೀವೋ ಆ ಸ್ವರ ನಾವು ಕೇಳ್ತೀವಿ. ನಾವೆಷ್ಟು ದೇವ್ರಿಗೆ ಹತ್ರ ಆಗ್ತೀವೋ ಆ ಸ್ಪಷ್ಟತೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಹಲ್ಲೆಲೂಯಾ.